Hi, Namaskar ಎಲ್ಲರಿಗೂ. Uh, Today we will have a learning talk on management accounting as per VSKV syllabus, 6th semester commerce and bachelor of commerce. ಇತ್ತಿನ ಸೆಷನ್ಸ್ ಅಲ್ಲಿ ಟೋಟಲ್ ಐ ಹ್ಯಾವ್ ಮೇಡ್ 8 ವಿಡಿಯೋಸ್. ನಾನು 8 ವಿಡಿಯೋಸ್ ಅನ್ನ 8 ಸೆಷನ್ಸ್ ಅನ್ನ ಪ್ರೆಸೆಂಟ್ ಮಾಡಿದ್ದೀನಿ ಯೂಟ್ಯೂಬ್ ಚಾನಲ್ ಅಂದ್ರೆ ಅಪ್ಲೋಡ್ ಮಾಡಿದ್ದೀನಿ ಆನ್ ಆಪರೇಟಿಂಗ್ ಕಾಸ್ಟಿಂಗ್ ಮೇಲೆ 8 ವಿಡಿಯೋಸ್ ಅನ್ನ ನಾನು ಥಿಯರಿ ವಿತ್ ಫಾರ್ಮ್ಯಾಟ್ ಮತ್ತೆ ನ್ಯೂಮೆರಿಕಲ್ ಲಾಸ್ಟ್ 4 ಇಯರ್ಸ್ ಕ್ವೆಶ್ಚನ್ ಪೇಪರ್ಸ್ ಮತ್ತೆ ಇನ್ನೂ ಕೆಲವೊಂದು ಎಕ್ಸರ್ಸೈಸಸ್ ಅನ್ನ ಆಲ್ಮೋಸ್ಟ್ ಒಂದು 8 to 9 ಎಕ್ಸರ್ಸೈಸಸ್ 15 ಮಾರ್ಕ್ಸ್ಗೆ ಸಾಲ್ವ್ ಮಾಡಿದ್ದೀನಿ ಇಂದಿನ ಸೆಷನ್ಸ್. ಸೊ ಇವತ್ತು ಹೊಸ ಸಬ್ಜೆಕ್ಟ್ ಅಂದರೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ನಲ್ಲಿ ನಮ್ಮ ಒಂದು ಅಧ್ಯಾಯ ಅಂದರೆ ಕಲಿಕೆಯ ಚರ್ಚೆ ಬಂದು ಇವತ್ತು ಅಂದರೆ ಈ ದಿನದಿಂದ ಇದು ಫಸ್ಟ್ ವಿಡಿಯೋ ಕ್ಯಾಶ್ ಫ್ಲೋ ಮೇಲೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್. ಐ ಮೀನ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ನಲ್ಲಿ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಂತ ಒಂದು ಚಾಪ್ಟರ್ ಇದೆ. ಆ ಚಾಪ್ಟರ್ ಅದು ಲಾಸ್ಟ್ ಮಾಡಲ್ ಇದೆ. ಸೊ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಇದಾದ್ಮೇಲೆ ನೆಕ್ಸ್ಟ್ ನಾನು ರೇಷಿಯೋ ಅನಾಲಿಸಿಸ್ ಒಂದು ಮಾಡಲ್ ಹೇಳ್ತೀನಿ, ಪ್ರೆಸೆಂಟ್ ಅಂದರೆ ವಿಡಿಯೋ ಸೆಷನ್ಸ್ ನಿಮ್ಮ ಮುಂದೆ ತರ್ತೀನಿ, ಪ್ರೆಸೆಂಟ್ ಮಾಡ್ತೀನಿ. ಸೊ ಈ ಪ್ರೆಸೆಂಟೇಷನ್ ಅಂದರೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ನಮ್ಮ ಒಂದು ಲರ್ನಿಂಗ್ ಟಾಕ್. ಟುಡೇ ಅವರ್ ಲರ್ನಿಂಗ್ ಟಾಕ್ ಆನ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್. ಮೈ ಡಿಯರ್ ಫ್ರೆಂಡ್, ಇಟ್ ಈಸ್ ನಾಟ್ only importance for undergraduation. This chapter is very useful for MCom and MBA, I mean post graduation courses. Along with it helps to many professional courses like chartered accountant CA, ICAI, ICWAI, ORR, ICAI, ICSI, Institute of Company Secretaries of India. ಅಂದರೆ ICW ಅಂತ ಏನು ಹಿಂದಿನ ದಿನಗಳಲ್ಲಿ ಕರಿತಾ ಇದ್ರು, ICAI ಆಗಿದೆ. ಅದೇ ಥರ ಯಾರು CA ಮಾಡ್ಲಿಕ್ಕೆ ಹೋಗ್ತೀರಿ, ಯಾರು CS ಮಾಡ್ತೀರಿ, ಯಾರು ICWA ಮಾಡ್ತೀರಿ ಅದಕ್ಕೂ ಯೂಸ್ ಆಗುತ್ತೆ. ಜೊತೆಗೆ ಹೂ ವಿಶ್ ಟು ಗೋ ಫಾರ್ ಯಾರಿಗಾದ್ರೂ KSET ನೆಟ್ ಆಫ್ಟರ್ ಕಂಪ್ಲೀಷನ್ ಆಫ್ ಯುವರ್ PC ಆರ್ PG ಲೈಕ್ MBA or MCom, or that I mean if you want to crack or pass KSET and NET, so this chapter is helps to you people. ಯಾರು ನೀವು PG MCom MBA ಮಾಡಿದ್ಮೇಲೆ ಕೂಡ ಈ ಚಾಪ್ಟರ್ ನೀವು KSET ನೆಟ್ ಎಕ್ಸಾಮಿನೇಷನ್ ಬರೀತೀರಿ ಅಂದ್ರೂ ಕೂಡ ಅವಾಗ ಹೆಲ್ಪ್ ಆಗುತ್ತೆ. ಜೊತೆಗೆ ನೀವು MCom ಮಾಡೋ ಟೈಮ್ನಲ್ಲಿ ಕೂಡ ಏನು ಹೇಳ್ತೀವಿ, ಈ MCom ಥರ್ಡ್ ಸೆಮಿಸ್ಟರಲ್ಲಿ ಅಕೌಂಟಿಂಗ್ ಫಾರ್ ಮ್ಯಾನೇಜರ್ ಡಿಸಿಷನ್ ಅಂತ ಒಂದು ಬರುತ್ತೆ ಒಂದು ಸಬ್ಜೆಕ್ಟ್. ಆ ಸಬ್ಜೆಕ್ಟಲ್ಲಿ ಮತ್ತೆ ಇದು ರಿಪೀಟ್ ಆಗುತ್ತೆ. ಮತ್ತು MBA ಮಾಡಬೇಕಂದ್ರೂ ಕೂಡ ಅಕೌಂಟಿಂಗ್ ಫಾರ್ ಮ್ಯಾನೇಜರ್ಸ್ ಅಂತ ಒಂದು ಸಬ್ಜೆಕ್ಟ್ ಇದೆ, ಅಲ್ಲಿ ಕೂಡ ನಿಮಗೆ ಈ ಸಬ್ಜೆಕ್ಟ್ ಅಂದರೆ ಈ ಚಾಪ್ಟರ್ ಹೆಲ್ಪ್ ಆಗುತ್ತೆ. ಜೊತೆಗೆ KSET ನೆಟ್ ಅಂತೇಳಿ PG ಆದಮೇಲೆ MCom ಮತ್ತು MBA ಆದಮೇಲೆ ಮತ್ತೆ ನೀವು ಏನಾದರೂ ಅಸಿಸ್ಟೆಂಟ್ ಪ್ರೊಫೆಸರ್ ಆಗ್ಲಿಕ್ಕೆ ಇಷ್ಟಪಡ್ತೀರಾ ಅಥವಾ ಈ KSET ಅಂದರೆ ಆಗ್ಲಿಕ್ಕೆ ಇಷ್ಟಪಡ್ತೀರಾ ಯೂನಿವರ್ಸಿಟಿಯಲ್ಲಿ ಅಥವಾ ಕಾಲೇಜಲ್ಲಿ ಡಿಗ್ರಿ ಕಾಲೇಜುಗಳಲ್ಲಿ ಕೂಡ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೂಡ ಈ ಚಾಪ್ಟರ್ ಭಾಳ ಯೂಸ್ ಆಗುತ್ತೆ. ಬರೀ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ಅಂದರೆ ಬರೀ ಅಂಡರ್ ಗ್ರಾಜುಯೇಷನ್ಗೆ ಅಷ್ಟೇ ಇಂಪಾರ್ಟೆಂಟ್ ಅಲ್ಲ, ಇದು ಪೋಸ್ಟ್ ಗ್ರಾಜುಯೇಷನ್ಗೆ ಮತ್ತು KSET ಮತ್ತು ನೆಟ್ ಎಕ್ಸಾಮಿನೇಷನ್ಗೆ ಕೂಡ ಈ ಚಾಪ್ಟರ್ ಭಾಳ ಯೂಸ್ಫುಲ್ ಇದೆ. ಜೊತೆಗೆ ನೀವು ಕಾಮರ್ಸ್ ಬೇಸ್ಡ್ ರಿಕ್ರೂಟ್ಮೆಂಟ್ ಅಂದರೆ ಈ ಬ್ಯಾಚುಲರ್ ಆಫ್ ಕಾಮರ್ಸ್ ಏನಿದೆ ವಾಣಿಜ್ಯ, ನಮ್ಮೊಂದು ಕಾಮರ್ಸ್ ಬೇಸಿಸ್ ಮೇಲೆ ಕೆಲವೊಂದು ಎಕ್ಸಾಮ್ಸ್ ಮಾಡ್ತಾರೆ. ಕಾಮರ್ಸ್ ಗ್ರಾಜುಯೇಟ್ಸ್ನ ರಿಕ್ರೂಟ್ಮೆಂಟ್ ಮಾಡೋಕ್ಕೆ ಕೆಲವೊಂದು ಎಕ್ಸಾಮ್ಸ್ ನಡೆಸ್ತಾರೆ ಕಾಮರ್ಸ್ ಬೇಸ್ಡ್ ಸ್ಟೂಡೆಂಟ್ಸ್ಗೆ, ಕಾಮರ್ಸ್ ಯಾರು ಲರ್ನ್ ಮಾಡಿರ್ತಾರೆ ಅವರಿಗೆ. ಆ ಸಮಯ ಕೂಡ ಈ ಚಾಪ್ಟರ್ ಕೂಡ ನಿಮಗೆ ಭಾಳಷ್ಟು ಹೆಲ್ಪ್ ಆಗ್ತಕ್ಕಂಥ ಸಾಧ್ಯತೆ ಇದೆ. ಸೊ ಇದನ್ನು ಬರೀ 6ನೇ ಸೆಮಿಸ್ಟರ್ಗೆ ಅಷ್ಟೇ ಕಲಿದೆ. ಮುಂದಿನ ದಿನಗಳಲ್ಲಿ ಕೂಡ ಈ ಚಾಪ್ಟರ್ ಇದು ಅಂದರೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ನಿಮಗೆ ಹೋಲ್ ಸಬ್ಜೆಕ್ಟ್ ನಿಮಗೆ ಹೆಲ್ಪ್ ಆಗುತ್ತೆ. ಜೊತೆಗೆ ಯಾವುದಕ್ಕೆ ನಿಮಗೆ PGಗೆ ಅಂದರೆ ಪೋಸ್ಟ್ ಗ್ರಾಜುಯೇಷನ್ MCom MBA ಮಾಡಿದರೆ, ಜೊತೆಗೆ KSET ನೆಟ್ ಎಕ್ಸಾಮ್ ಬರೀತೀನಿ ಅಂದರೆ ಅಲ್ಲೂ ಹೆಲ್ಪ್ ಆಗುತ್ತೆ. ಮತ್ತು ಕಾಮರ್ಸ್ ಆಧಾರಿತ ಅಂದರೆ ವಾಣಿಜ್ಯ ಆಧಾರದ ಮೇಲೆ ಕೆಲವೊಂದು ಹುದ್ದೆಗಳಿದ್ರೆ ಅಲ್ಲಿ ಕೂಡ ಈ ಚಾಪ್ಟರ್ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಈಗ 6ನೇ ಸೆಮಿಸ್ಟರ್ ಜೊತೆಗೆ ಮುಂದಿನ ಒಂದು ಯೋಜನೆ ಇಟ್ಟುಕೊಂಡು ಕೂಡ ಈ ಮಾಡಲನ್ನು ಕಲಿತಾ ಹೋಗೋಣ. ಸೊ ಈ ಪ್ರೆಸೆಂಟೇಷನ್ಗೆ ಹೋಗೋದಕ್ಕಿಂತ ಮುಂಚೆ ನನ್ನ ಹೆಸರು ಅಕ್ಕಿ ಮಾರುತಿ. ನಾನು ವಾಣಿಜ್ಯಶಾಸ್ತ್ರದ ಸಹಾಯ ಪ್ರಾಧ್ಯಾಪಕನಾಗಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಅಂದರೆ SKNG ಕೊಲ್ಲಿ ನಾಗೇಶ್ವರ ಅಂತ ಏನು ಹೇಳ್ತೀವಿ. ಸೊ SKNG ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ನಲ್ಲಿ ನಾನು ಕಾಮರ್ಸ್ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಸೊ ನಮ್ಮ ಪ್ರೆಸೆಂಟೇಷನ್. ಸೊ ಬಿಫೋರ್ ದ ಪ್ರೆಸೆಂಟೇಷನ್, ಐ ಆಮ್ ಅಕ್ಕಿ ಮಾರುತಿ. ಐ ಆಮ್ ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಕಾಮರ್ಸ್, SKNG ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಗಂಗಾವತಿ. ಮೈ ಇಮೇಲ್ ID akkimaruti@gmail.com. My dear friends, look at this. I hope all of you understood previous sessions regarding operating costing. I have made 8 videos on operating costing in
previous days. So today we will have a wonderful topic on cash flow statement. This cash flow statement is the last chapter of management accounting as per VSKAB 6th semester syllabus. Look at the without delay. First here cash. So here cash flow statement. Here cash flow statement is the last model of management accounting. This model each chapter exam ಗೆ 5 marks ಗೆ 1, 15 marks ಗೆ 1, 2 marks ಗೆ 1, total 22 marks ಗೆ ಈ exam ಗೆ ಬರುತ್ತದೆ. So this model carries 22 marks for your annual 6th semester examination. So my dear friends, without delay, look at this the presentation which I wrote on the whiteboard regarding cash flow statement. Here cash flow statement. So before knowing the meaning of cash flow statement, what do you mean by cash? Next, what do you mean by flow? Then what do you mean by cash flow statement? Step by step. First, cash flow statement ಅಂದ್ರೆ cash ಅಂದ್ರೆ ಏನು? Cash, it refers to the actual cash or bank balance or near cash. ಅಂದ್ರೆ ನಮ್ಮ ಬ್ಯಾಂಕ್ ಅಲ್ಲಿ ಇರ್ತಕ್ಕಂಥ ಹಣ ಮತ್ತು ನಮ್ಮ ಹತ್ರ ಆಕ್ಚುಲ್ ಆಗಿ ಜೇಬಿನಲ್ಲಿ ಇರ್ತಕ್ಕಂಥ ಹಣ ಮತ್ತು ನಮಗೆ ಹಣದ ರೂಪದಲ್ಲಿ ಬರ್ತಕ್ಕಂಥ ಯಾವುದೇ ಅಂಶಗಳನ್ನು ಒಂದು ಕಾಂಪೊನೆಂಟ್ಸ್ ಏನು ಹೇಳ್ತೇವೆ ಅಂಶಗಳು. ಸೊ ಅದಕ್ಕೆ ನಾವು ಕ್ಯಾಶ್ ಅಥವಾ ನಗದು ಕನ್ನಡದಲ್ಲಿ ಕ್ಯಾಶ್. ಸೊ ಇಟ್ ಈಸ್ ಎ ಮೋಸ್ಟ್ ಶಾರ್ಟ್ ಟರ್ಮ್ ಲಿಕ್ವಿಡ್ ಅಸೆಟ್. ಇಟ್ ಈಸ್ ಮೋಸ್ಟ್ ಶಾರ್ಟ್ ಟರ್ಮ್ ಲಿಕ್ವಿಡ್ ಅಸೆಟ್ಸ್. ಇದನ್ನ ಅಲ್ಪಾವಧಿಗೆ ಹೆಚ್ಚಾಗಿ ಇದನ್ನ ದ್ರವ್ಯದ ಅನುಪಾತದಲ್ಲಿರ್ತಕ್ಕಂಥ ಒಂದು ಹಣದ ರೂಪದಲ್ಲಿರ್ತಕ್ಕಂಥ ಒಂದು ಅಂಶ. ಸೊ ಇದು ಕ್ಯಾಶ್. ಸೊ ಇಟ್ ರೆಫರ್ ಟು ದ ಆಕ್ಚುಯಲ್ ಕ್ಯಾಶ್. ಆಕ್ಚುಯಲ್ ಆಗಿ ನಮ್ಮ ಹತ್ರ ಎಷ್ಟು ನಗದು ಹಣ ಇದೆ, ಬ್ಯಾಂಕ್ ಅಲ್ಲಿ ನಮ್ಮ ಖಾತೆಯಲ್ಲಿ ಎಷ್ಟು ಹಣ ಇದೆ, ಜೊತೆಗೆ ಇದು ಅಲ್ಪಾವಧಿಗೆ ಕೆಲವೊಂದು ಅಲ್ಪಾವಧಿ ಖರ್ಚುಗಳನ್ನ ಪಾವತಿ ಮಾಡಲಿಕ್ಕೆ ದ್ರವ್ಯತಾ ರೂಪದಲ್ಲಿರ್ತಕ್ಕಂಥ ಒಂದು ಹಣ. ಸೊ ಇಟ್ ಮೀನ್ಸ್ ಶಾರ್ಟ್ ಟರ್ಮ್ ಅಬ್ಲಿಗೇಷನ್ಸ್. ನಮಗೆ ಅಲ್ಪಾವಧಿಗೆ ಪಾವತಿ ಮಾಡ್ತಕ್ಕಂಥ ಯಾವುದಾದ್ರೂ ಕೊಡತಕ್ಕ ಖರ್ಚುಗಳು ಏನಾದರೂ ಇದೆ, ಕ್ಯಾಶ್ ವೇರಿಯೇಷನ್ಸ್, ಇಟ್ ಈಸ್ ಕ್ಯಾಶ್. ಸೊ ವಾಟ್ ಯು ಮೀನ್ ಬೈ ಕ್ಯಾಶ್ ಫ್ಲೋ? Cash flow means it means actual movement of cash in or out of an enterprise. ಒಂದು ವ್ಯಾಪಾರ ಸಂಸ್ಥೆಗೆ ಎಷ್ಟು ಹಣ ಬಂತು, ಮೂವ್ಮೆಂಟ್ ಎಷ್ಟು ಹೊರಗಡೆ ಹೋಯಿತು. ಕ್ಯಾಶ್ ಫ್ಲೋ ಫ್ಲಕ್ಚುವೇಟ್ ಆಗೋದು, ಬದಲಾಗ್ತಕ್ಕಂಥದ್ದು. ಇಟ್ ಮೀನ್ಸ್ ಆಕ್ಚುಯಲ್ ACTUAL ಆಕ್ಚುಯಲ್ ಮೂವ್ಮೆಂಟ್ ಆಫ್ ಕ್ಯಾಶ್ ಇನ್ ಕಮ್ಸ್ ಇನ್ ಅಂಡ್ ಗೋಸ್ ಔಟ್ ಆಫ್ ಆನ್ ಎಂಟರ್ಪ್ರೈಸಸ್. ಕಮ್ಸ್ ಇನ್ and goes out of an enterprise where the business transaction brings about a change in the cash balance or bank balance of the enterprises. Usually the cash will fluctuate or movements when transactions are made by a business enterprises, like purchase of any assets, sold goods of any assets, or sold of any furniture, or sold of an assets like furniture, buildings, machinery, equipments, computers. So any transactions made by a business enterprises, it automatically fluctuates the cash comes or cash goes. If any assets sold, automatically cash comes in, assets goes out. So if you purchase any assets like computer, typewriter, or building, or plant and machinery, it seems cash is goes. ಯಾವುದೇ ಒಂದು ಅಸೆಟ್ ಅನ್ನ ಕೊಂಡ್ಕೊಂಡ್ರೆ ಕ್ಯಾಶ್ ಹೊರಗಡೆ ಹೋಗ್ತದೆ. ಅದೇ ಅಸೆಟ್ಸ್ ಅನ್ನ ಮಾರಾಟ ಮಾಡಿದ ಕೂಡಲೇ ಅಸೆಟ್ಸ್ ಹೊರಗಡೆ ಹೋಗುತ್ತೆ, ಅದ್ರ ಬದಲಿಗೆ ಕ್ಯಾಶ್ ಒಳಗಡೆ ಬರುತ್ತೆ, ಕಮ್ಸ್ ಇನ್. ಅದೇ ಯಾವುದೊಂದು ಪ್ರಾಡಕ್ಟ್ ಅನ್ನ ಪರ್ಚೇಸ್ ಮಾಡಿದ್ರೆ ಅಥವಾ ಅಸೆಟ್ ಅನ್ನ ಪರ್ಚೇಸ್ ಮಾಡಿದ್ರೆ ಕ್ಯಾಶ್ ಹೊರಗಡೆ ಹೋಗುತ್ತೆ. ಇದನ್ನ ಕ್ಯಾಶ್ ಬಿಸ್ನೆಸ್ಗೆ ಬರ್ತಕ್ಕಂಥ ಅಮೌಂಟು ಮತ್ತು ಬಿಸ್ನೆಸ್ಸಿಂದ ಹೊರಗಡೆ ಹೋಗ್ತಕ್ಕಂಥ ಅಮೌಂಟ್ ಬಗ್ಗೆ ಹೇಳ್ತಕ್ಕಂಥದ್ದು ಕ್ಯಾಶ್ ಫ್ಲೋ. ಅಂದರೆ ವ್ಯವಹಾರಕ್ಕೆ ಸಂಬಂಧಪಟ್ಟಂಗೆ ಆಸ್ತಿಗಳನ್ನು ಕೊಂಡ್ಕೊಂಡ್ರೆ ಹೆಚ್ಚಾಗಿ ನಾವು ಕೊಂಡ್ಕೊಂಡಿರ್ತಕ್ಕಂಥ ಯಾವುದೇ ಟಿವಿಯನ್ನಾಗಲಿ ಅಥವಾ ಒಂದು ಟೇಪ್ರೇಟರ್ನಾಗಲಿ ಅಥವಾ ಒಂದು ಕಂಪ್ಯೂಟರ್ನಾಗಲಿ ಅಥವಾ ಒಂದು ಲ್ಯಾಪ್ಟಾಪ್ನಾಗಲಿ ಕೊಂಡ್ಕೊಂಡ್ರೆ ಆ ಒಂದು ಆಸ್ತಿಗೆ ಬದಲಾಗಿ ನೀವು ಹಣವನ್ನು ಕೊಡಬೇಕಾಗುತ್ತೆ. ಅದು ಕ್ಯಾಶ್ ಗೋಸ್, ಫ್ಲಕ್ಚುವೇಟ್. ಸೊ ಇದು ಕ್ಯಾಶ್ ಫ್ಲೋ ಅಂದರೆ. ಕ್ಯಾಶ್ ಫ್ಲೋಸ್ ಆರ್ ಯೂಶುವಲಿ ಟೈಪ್ಸ್ ಆಫ್ ಕ್ಯಾಶ್ ಫ್ಲೋಸ್. ಕೀಪ್ ಇಟ್ ಇನ್ ಯುವರ್ ಮೈಂಡ್. ನಾನು ನಿಮ್ಮ ಒಂದು ನೋಟಿಸ್, ನಾನು ನಿಮಗೆ ಒಂದು ನೋಟಿಸ್ ತರಿಸಲಿಕ್ಕೆ ನಿಮ್ಮ ಒಂದು
ಅಂದರೆ ನಿಮಗೊಂದು ಪಾಯಿಂಟ್ ಹೇಳಕ್ಕೆ ಇಷ್ಟಪಡ್ತೇನೆ ಅಂದರೆ ಕ್ಯಾಶ್ ಫ್ಲೋ ಅಂದರೆ ಏನಂತ ಇಷ್ಟ ತಿಳ್ಕೊಳ್ರಿ. ವೇರ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಬ್ರಿಂಗ್ ಅಬೌಟ್. ಬಿಸ್ನೆಸ್ ಟ್ರಾನ್ಸಾಕ್ಷನ್ ಅಂದರೆ ಏನು? ಔಟ್ಸೈಡರ್ ಮತ್ತು ಔಟ್ಸೈಡರ್ ಮೀನ್ಸ್ ಕಸ್ಟಮರ್ಸ್, ಓನರ್ ಮತ್ತು ಔಟ್ಸೈಡರ್ಸ್ ಮುಂದೆ ಏನಾದರೂ ಸರಕುಗಳನ್ನ ಕೊಂಡ್ಕೊಳ್ಳೋದಾಗಲಿ ಅಸೆಟ್ಸನ್ನು ಪರ್ಚೇಸ್ ಮಾಡೋದಾಗಲಿ ಏನಾದರೂ ಬಂದರೆ ಯೂಶುವಲಿ ಸೊ ಬ್ರಿಂಗ್ ಅಬೌಟ್ ಚೇಂಜ್ ಹಿಯರ್ ಅಂದರೆ ಎಲ್ಲಿ ಬದಲಾವಣೆ? ಕ್ಯಾಶ್ ಮತ್ತು ಬ್ಯಾಂಕ್ ಬ್ಯಾಲೆನ್ಸಲ್ಲಿ ಬದಲಾವಣೆ ಆಗೋದು ಆಲ್ಮೋಸ್ಟ್. ಒಂದು ಪಾಯಿಂಟ್ ನಿಮಗೆ ಹೇಳೋಕ್ಕೆ ಅಂದರೆ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ, ಈ ಟ್ರಾನ್ಸಾಕ್ಷನ್ಸು ಹೊರಗೆ ಮಾಲೀಕನಿಗೂ ಮತ್ತು ಕಸ್ಟಮರ್ ಮತ್ತು ಇವರಿಬ್ಬರ ಮಧ್ಯೆ ಏನಾದರೂ ಎಕ್ಸ್ಚೇಂಜ್ ಏನು ಗೂಡ್ಸನ್ನು ಪರ್ಚೇಸ್ ಕೊಡ್ತಕ್ಕಂಥ ವ್ಯಕ್ತಿ ಒಬ್ಬ, ಮಾರ್ತಕ್ಕಂಥ ಒಬ್ಬ ವ್ಯಕ್ತಿ ಕಾನ್ಸೆಪ್ಟ್ ನಿಮ್ಗೆ ಗೊತ್ತಿದೆ. ಇದರಲ್ಲಿ ಹಣದ ಒಂದು ವಿನಿಮಯ ಆದರೆ ಆಲ್ಮೋಸ್ಟ್ ಅದು ಟ್ರಾನ್ಸಾಕ್ಷನ್ ಅಂತ ಕರಿತೀವಿ. ಸೊ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಆದಾಗ ಮಾತ್ರ ಈ ಕ್ಯಾಶು ಫ್ಲೋ ಮತ್ತು ಅಂದರೆ ಇನ್ ಮತ್ತು ಔಟ್, ಕಮ್ಸ್ ಇನ್ ಗೋಸ್ ಔಟ್ ಆಗಿರುತ್ತೆ. ಸೊ ಅದು ಕ್ಯಾಶ್ ಫ್ಲೋ. ನೆಕ್ಸ್ಟು types of cash flows. What do you mean by, how many types of cash flows? Actual cash flow, notional cash flow. So here first one, actual cash flow means the movement of cash into or out of the business. So here the movement of cash comes into the business or goes out of the business is said to be actual cash flow. ಅಂದರೆ ವ್ಯಾಪಾರ ಒಂದು ಬಿಸ್ನೆಸ್ ಎಂಟರ್ಪ್ರೈಸ್ ಕ್ಯಾಶ್ ಎಷ್ಟು ಒಳಗಡೆ ಎಂಟ್ರ್ ಆಯಿತು ಮತ್ತು ಅದೇ ಬಿಸ್ನೆಸ್ ಎಂಟರ್ಪ್ರೈಸಸ್ಸಿಂದ ಹೊರಗಡೆ ಎಷ್ಟು ಹೋಯ್ತು ಅನ್ನೋದು ಹೇಳ್ತಕ್ಕಂಥದ್ದು ಆ್ಯಕ್ಚುಯಲ್ ಕ್ಯಾಶ್ ಫ್ಲೋ. ಎಕ್ಸಾಂಪಲ್ ಯಾವ ಥರ ಇರ್ತದೆ? ಕ್ಯಾಶ್ ಸೇಲ್ಸ್ ಅಂದರೆ ಮಾರಾಟ ಮಾಡೋದ್ರಲ್ಲೇ ಕ್ಯಾಶ್ ಬರೋದು. ಕ್ಯಾಶ್ ಸೇಲ್ಸ್ ಮೀನ್ಸ್ ವೆನ್ ಗೂಡ್ಸ್ ಸೋಲ್ಡ್ ಫಾರ್ ಕ್ಯಾಶ್. ವೆನ್ ಗೂಡ್ಸ್ ಸೋಲ್ಡ್ ಟು ಕಸ್ಟಮರ್ ಫಾರ್ ಎ ಕ್ಯಾಶ್ ಈಸ್ ಸೆಡ್ ಟು ಬಿ ಕ್ಯಾಶ್ ಸೇಲ್ಸ್. ಸೊ ಇಟ್ ಸಿನ್ಸ್ ಕ್ಯಾಶ್ ಕಮ್ಸ್ ಇನ್ ಟು ದ ಬಿಸ್ನೆಸ್. ಇದೇನು ತೋರಿಸ್ತದೆ? ಯಾವಾಗ ಕ್ಯಾಶ್ ಸೇಲ್ಸ್ ಯಾವಾಗ ಬರ್ತದೆ? ಸರಕುಗಳನ್ನು ಮಾರಾಟ ಮಾಡಿದ ಅಂದರೆ ನಗದು ರೂಪದಲ್ಲಿ ಮಾರಾಟ ಮಾಡಿರ್ತಕ್ಕಂಥ ಒಂದು ಸ್ಥಿತಿ ಕ್ಯಾಶ್ ಸೇಲ್ಸ್. ಇಲ್ಲಿ ಕ್ಯಾಶು ಮತ್ತು ಸೇಲ್ಸ್ ಎರಡೂ ಬರ್ತದೆ. ಸೊ ಇದು ಕ್ಯಾಶ್ ಕಮ್ಸ್ ಇನ್ ಟು ದ ಬಿಸ್ನೆಸ್. ನೆಕ್ಸ್ಟ್ ಇಶ್ಯೂ ಆಫ್ ಶೇರ್ಸನ್ನು ಹೆಚ್ಚುವರಿ 5 lakh ಇರ್ತಕ್ಕಂಥ ಶೇರ್ಸು ಫಸ್ಟ್ ಇಯರ್, ಸೆಕೆಂಡ್ ಇಯರ್ಗೆ 6 lakh ಆದರೆ ಫಸ್ಟ್ ಇಯರ್ 5 lakh, ನೆಕ್ಸ್ಟ್ ಇಯರ್ 6 lakh ಆದರೆ 1 lakh ರೂಪಾಯಿ ಶೇರ್ಸ್ ಜಾಸ್ತಿ ಆಯಿತು, ಅದು ಇಶ್ಯೂ ಆಫ್ ಶೇರ್ಸ್. ಸೊ ಕ್ಯಾಶ್ ಕಮ್ಸ್ ಇನ್ ಟು ದ ಬಿಸ್ನೆಸ್. ನೆಕ್ಸ್ಟ್ ಸೇಲ್ ಆಫ್ ಅಸೆಟ್ಸ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ಸ್. ಎನಿ ಅಸೆಟ್ಸ್ ಸೋಲ್ಡ್ ಆರ್ ಎನಿ ಇನ್ವೆಸ್ಟ್ಮೆಂಟ್ ಸೋಲ್ಡ್ ಟು ಕಸ್ಟಮರ್ಸ್ ಆರ್ ಔಟ್ಸೈಡರ್ಸ್, it's automatically cash comes into the business, assets goes out of the business. ಅಂದರೆ ಕ್ಯಾಶು ಬಿಸ್ನೆಸ್ಗೆ ಬರ್ತದೆ ಮತ್ತು ಬಿಸ್ನೆಸ್ಸಿಂದ ಅಸೆಟ್ಸು ಮತ್ತು ಇನ್ವೆಸ್ಟ್ಮೆಂಟ್ ಹೊರಗಡೆ ಹೋಗುತ್ತೆ. ಸೊ ಇಲ್ಲಿ ಕ್ಯಾಶ್ ಯೂಶುವಲಿ ಕಮ್ಸ್ ಆಯಿತು, ಅದು ಆ್ಯಕ್ಚುಯಲ್ ಕ್ಯಾಶ್ ಇನ್ಫ್ಲೋ, ಅದು ಕ್ಯಾಶ್ ಇನ್ಫ್ಲೋ ಆಗುತ್ತೆ. ನೆಕ್ಸ್ಟ್ ಅದಾದ ನಂತರ ಪರ್ಚೇಸ್ ಮಾಡಿದ್ರೆ ಎನಿ ಅಸೆಟ್ಸ್ ಪರ್ಚೇಸ್ ಆಫ್ ಅಸೆಟ್ಸ್ ಆರ್ ಇನ್ವೆಸ್ಟ್ಮೆಂಟ್ ಆರ್ ಪೇಮೆಂಟ್ ಆಫ್ ಟ್ಯಾಕ್ಸ್, ರೀಪೇಮೆಂಟ್ ಆಫ್ ಶೇರ್ಸ್ ಆ್ಯಂಡ್ ಡಿಬೆಂಚರ್ಸ್. ಅಂದರೆ ಈ ಅಸೆಟ್ಸ್ ಅನ್ನು ಪರ್ಚೇಸ್ ಮಾಡೋ, ಇಫ್ ಅಸೆಟ್ಸ್ ಪರ್ಚೇಸ್ಡ್ ಬೈ ಎಂಟರ್ಪ್ರೈಸಸ್, ಅಸೆಟ್ಸ್ ಕಮ್ಸ್ ಇನ್ ಬಟ್ ಕ್ಯಾಶ್ ಗೋಸ್ ಔಟ್. ಸೊ ಹಿಯರ್ ಕ್ಯಾಶ್ ಔಟ್ಫ್ಲೋ ಆಯಿತು. ನೆಕ್ಸ್ಟ್ ಅದೇ ಥರ ಪೇಮೆಂಟ್ ಆಫ್ ಟ್ಯಾಕ್ಸ್, ಇಯರ್ಲಿ ಒನ್ಸ್ ಟ್ಯಾಕ್ಸ್ ಅನ್ನು ಪೇಮೆಂಟ್ ಮಾಡಿದ್ರೆ ಕ್ಯಾಶ್ ಹೊರಗಡೆ ಹೋಗುತ್ತೆ, ಇದು ಔಟ್ಫ್ಲೋ ಆಫ್ ಕ್ಯಾಶ್. ಇದು ಯಾವುದರಲ್ಲಿ ಎಕ್ಸಾಂಪಲ್? ಆಕ್ಚುಯಲ್ ಕ್ಯಾಶ್ ಫ್ಲೋನಲ್ಲಿ ಬರ್ತಕ್ಕಂಥ ಎಕ್ಸಾಂಪಲ್ಸ್. ನೆಕ್ಸ್ಟ್ ರೀಪೇಮೆಂಟ್ ಆಫ್ ಶೇರುಗಳನ್ನು ಮರುಪಾವತಿ, ಅಂದರೆ ಯಾರಾದರೂ ಷೇರುದಾರರಿಗೆ ಹಣವನ್ನು ಪಾವತಿ ಮಾಡೋದಿತ್ತು ಅಂದರೆ, ಸೊ ಕಂಪನಿ ಅಥವಾ ಬಿಸ್ನೆಸ್ ಎಂಟರ್ಪ್ರೈಸಸ್ ಅಥವಾ ಡಿಬೆಂಚರ್ ಸಾಲ ಪತ್ರಗಳಿಗೆ ಏನಾದರೂ ಹಣವನ್ನು ಮರುಪಾವತಿ ಮಾಡೋದಿತ್ತು ಅಂದರೆ ಕ್ಯಾಶ್ ಔಟ್ಫ್ಲೋ ಆಗುತ್ತೆ. ಇವೆಲ್ಲ ಎಕ್ಸಾಂಪಲ್ಸ್ ಆಕ್ಚುಯಲ್ ಕ್ಯಾಶ್ ಫ್ಲೋಗೆ. ನೆಕ್ಸ್ಟ್ ಇಯರ್ ಫಸ್ಟ್ ಒನ್ ಈಸ್ ಓವರ್. ನೆಕ್ಸ್ಟ್ ಸೆಕೆಂಡ್ ಒನ್ ನೋಷನಲ್ ಕ್ಯಾಶ್ ಫ್ಲೋ. ಇಟ್ ಮೀನ್ಸ್ ದ indirect cash into the business or are out of the business. Indirect cash comes into the business sometimes. Sometimes ಪರೋಕ್ಷವಾಗಿ ಕೆಲವೊಂದು ಟೈಮ್ಸ್ ಕ್ಯಾಶ್ ಬರುತ್ತದೆ. ಅದು ಸಾಧ್ಯವಾಗಿ ಇಂಡೈರೆಕ್ಟ್ ಆಗಿ ಬರ್ತಕ್ಕಂಥ ಕ್ಯಾಶಸ್ ಏನಾದರೂ ಇದ್ರೆ ಅದು ಕಮ್ಸ್ ಇನ್ ಟು ದ ಬಿಸ್ನೆಸ್, ಅದು ಗೋಸ್ ಔಟ್ ದ ಬಿಸ್ನೆಸ್ ಏನಾದರೂ ಇದ್ರೆ ಇಂಡೈರೆಕ್ಟ್ ಆಗಿ ಬರ್ತಕ್ಕಂಥದ್ದು. ಸೊ ಪರೋಕ್ಷವಾಗಿ ಯಾವ್ಯಾವುದು ಎಕ್ಸಾಂಪಲ್? ವೆನ್ ಗೂಡ್ಸ್ ಪರ್ಚೇಸ್ಡ್ ಆನ್ ಕ್ರೆಡಿಟ್ ಬೇಸಿಸ್ ಆರ್ ವೆನ್ ಗೂಡ್ಸ್ ಸೋಲ್ಡ್, ವೆನ್ ಗೂಡ್ಸ್ ಪರ್ಚೇಸ್ಡ್ ಆರ್ ಆರ್ ಸೋಲ್ಡ್ ಆನ್ ಕ್ರೆಡಿಟ್ ಬೇಸಿಸ್. ಕ್ರೆಡಿಟ್ ಬೇಸಿಸ್ ಅಂದರೆ ಸರಕುಗಳನ್ನು ಕೊಂಡ್ಕೊಳ್ಳೋದಾಗ್ಲಿ, ಉದ್ರಿ ಅಂತ ಹೇಳ್ತೀವಿ ನೀವು, ಉದ್ರಿ ಅಂತ ನಾವು ಸಾಮಾನ್ಯ ಬಳಸ್ತೀವಿ ಪದವನ್ನ. ಸರಕುಗಳನ್ನ ಉದ್ರಿಯನ್ನ ಕೊಂಡ್ಕೊಳ್ಳೋದಾಗ್ಲಿ, ಸರಕುಗಳನ್ನ ಉದ್ರಿಯಾಗಿ ಮಾರಾಟ ಮಾಡೋದಾಗ್ಲಿ, ಗೊತ್ತಿರ್ತಕ್ಕಂಥ ವ್ಯಕ್ತಿಗಳಿಗೆ ನಾನು ನಾಳೆ ಕೊಡ್ತೀನಿ ನನ್ನ ಹಣ ಅಂತ ಹೇಳಿದಾಗ ಅದನ್ನು ಸ್ವಲ್ಪ ದಿನಗಳ ನಂತರ ನಾನು ಹಣವನ್ನು ಪಾವತಿ ಮಾಡ್ತೀನಿ ಅಂತೇಳಿ ಉದ್ರಿ ತಗೊಂಡ್ರೆ, ಅಂದರೆ ಈ ಎಕ್ಸಾಂಪಲ್ ಯಾವುದಾದ್ರು ನೀವು ಕಿರಾಣಿ ಅಂಗಡಿಗೆ ಹೋದ್ರೆ ಲೆಕ್ಕ ಯೂಶುವಲಿ ಬರೆಸ್ತೀರಿ ಒಂದು ಬುಕ್ಕಲ್ಲಿ ನಿಮ್ಮ ಮನೆಯಲ್ಲಿ. ಎಕ್ಸಾಂಪಲ್ ನಿಮ್ಮ ಮನೇಲಿ ಒಂದು ಕಿರಾಣಿ ಅಂಗಡಿ ಅಂತ ಬುಕ್ ಒಂದು ಫಿಕ್ಸ್ಡ್ ಇರುತ್ತದೆ ಪರ್ಮನೆಂಟ್, ಅಲ್ಲಿ ಹೋಗಿ ಮಂತ್ಲಿ ಒಂದು ಹಣವನ್ನು ಏನಾದರೂ ಪಾವತಿ ಪೇಮೆಂಟ್ ಮಾಡಿದ್ರೆ ನಿಮಗೆ ಬೇಕಾಗಿರ್ತಕ್ಕಂಥ ದಿನದ ಅವಶ್ಯಕತೆಗಳು ಬೇಕಾಗಿರ್ತಕ್ಕ ವಸ್ತುಗಳನ್ನು ಅಂಗಡಿಯಿಂದ ಕೊಂಡ್ಕೊಂಡು ಬಂದಮೇಲೆ ಹಣ ಕೊಡೋದೇನೆ ತಿಂಗಳಿಗೆ ಒಂದ್ಸತಿ ಪೇಮೆಂಟ್ ಮಾಡ್ತಾರಲ್ಲ, ಅದು ಕ್ರೆಡಿಟ್ ಯೂಶುವಲಿ. ಸೊ
ಸರಕುಗಳನ್ನ ಕೊಂಡ್ಕೊಳ್ಳೋದಾಗ್ಲಿ ಮಾರಾಟ ಮಾಡೋದಾಗ್ಲಿ ಏನಾದರೂ ಉದ್ರಿ ಇದ್ರೆ ಸೊ ಅದು ಇಂಡೈರೆಕ್ಟ್ ಆಗಿ ಬರ್ತಕ್ಕಂಥ ನೋಷನಲ್ ಕ್ಯಾಶ್. ನೆಕ್ಸ್ಟ್ ಇನ್ಕ್ರೀಸ್ ಇನ್ ಕರೆಂಟ್ OR ನಾನ್ ಕರೆಂಟ್ ಲಯಬಿಲಿಟೀಸ್ ಅಂಡ್ ಅಸೆಟ್ಸ್. ಕರೆಂಟ್ ಅಸೆಟ್ಸ್ ಅಂಡ್ ನಾನ್ ಕರೆಂಟ್ ಅಸೆಟ್ಸ್, ಕರೆಂಟ್ ಲಯಬಿಲಿಟೀಸ್ ಅಂಡ್ ನಾನ್ ಕರೆಂಟ್ ಲಯಬಿಲಿಟೀಸ್. So current assets which are purely current assets are the assets which are converted into cash within span of 1 year. Converted into cash within 1 year. Those assets which are not converted into cash within span of 1 year or more than 1 year is to be usually says non-current assets. OR those assets purchased for long-term purpose and resale after a long period of time is said to be fixed assets or non-current assets. Same here, current liabilities are the liabilities which are converted into which are repayable within a span of 1 year or within a short period are called current liabilities. Vice versa. Okay, so decrease in current assets, current liabilities or current assets or non-current assets. Increase in current or non-current liabilities and assets. Decrease in current and non-current liabilities and assets. Assets, it might be current assets or non-current assets. ಅಂದರೆ ಒಂದು ವರ್ಷದೊಳಗಾಗಿ ಏನಾದರೂ ಹಣದ ರೂಪದಲ್ಲಿ ಪರಿವರ್ತನೆ ಮಾಡ್ತಕ್ಕಂಥ ಎಲ್ಲ ಆಸ್ತಿಗಳಿಂದ ಅದನ್ನ ಕರೆಂಟ್ ಅಸೆಟ್ಸ್, ಚರ ಆಸ್ತಿಗಳು. ಯಾವ ಆಸ್ತಿಗಳನ್ನ ಬಹುಬೇಗ ಹಣದ ರೂಪದಲ್ಲಿ ಪರಿವರ್ತನೆ ಮಾಡದೇ ಆಗ್ತಕ್ಕಂಥ ಸ್ಥಿತಿ ಇದ್ರೆ ಅಂತ ಆಸ್ತಿಗಳಿಗೆ ಏನು ಹೇಳ್ತೀವಿ, ಸ್ಥಿರ ಆಸ್ತಿಗಳು ಅಂತ ಹೇಳ್ತೀವಿ. ಅದೇ ಥರ ಈ ಸ್ಥಿರ ಆಸ್ತಿಗಳು, ಚರ ಆಸ್ತಿಗಳಲ್ಲಿ ಏನಾದರೂ ಕಡಿಮೆ ಆಗೋ ಹೆಚ್ಚಾಗೋದು ಏನಾದರೂ ಇದ್ರೆ ವರ್ಷದ ಮಧ್ಯದಲ್ಲಿ ಅವೆಲ್ಲ ಇಂಡೈರೆಕ್ಟ್. ಅದೇ ಥರ ಚರ ಮತ್ತು ಸ್ಥಿರ ಹೊಣೆಗಾರಿಕೆಗಳು ಅಥವಾ ಜವಾಬ್ದಾರಿಗಳಲ್ಲಿ ಏನಾದರೂ ವ್ಯತ್ಯಾಸ ಅಂದರೆ ಇನ್ಕ್ರೀಸ್ ಡಿಕ್ರೀಸ್, ಕಡಿಮೆ ಅಥವಾ ಹೆಚ್ಚು ಏನಾದರೂ ಆದರೆ ಆ ಥರದ ಹಣ ಏನಾದರೂ ಬಿಸ್ನೆಸ್ಗೆ ವರ್ಷದ ಮಧ್ಯದಲ್ಲಿ ಬಂದರೆ ಅದು ಎಲ್ಲ ನೋಷನಲ್ ಕ್ಯಾಶ್ ಅಂತ ನಾವು ಹೇಳ್ತೀವಿ. ನೋಷನಲ್ ಕ್ಯಾಶ್. ಓಕೆ, ನೆಕ್ಸ್ಟ್ ಹಿಯರ್ ಕ್ಯಾಶ್ ಈಸ್ ಓವರ್, cash flow is over, types of cash flow is over. Next, what do we mean by cash flow statement? My dear friends, flow means changes. Cash comes or changes in cash. Changes in cash is said to be flow. But cash flow is over, types of cash flow is over. Next is, what do you mean by cash flow statement? It is an analysis of movement of cash, that is inflows and outflows of cash into and from a firm in a given period of time. So my dear friends, cash flow means inflow and outflow of cash into and from a firm, any business enterprises or a partnership firm or any firms or companies. If they have movement of cash during the period of in the last year or during the year, at the end of the year, if or given period of time any cash inflows from sale of assets or sold goods for cash or any cash outflow from the business enterprises like purchase of assets, purchase of goods for cash are called outflow. ಅಂದ್ರೆ ಬಿಸ್ನೆಸ್ ಇಂದ ಹೊರಗಡೆ ಹೋಗತಕ್ಕಂಥ ಯಾವ್ದಾದ್ರು ಔಟ್ಫ್ಲೋ, ಪರ್ಚೇಸ್ ಗೂಡ್ಸ್, ಸರಕುಗಳನ್ನು ಕೊಂಡ್ಕೊಂಡ ಮೇಲೆ ಹಣವನ್ನು ಕೊಟ್ಟು ಸರಕುಗಳನ್ನು ಕೊಂಡ್ಕೊಂಡ್ರೆ ಅಥವಾ ಆಸ್ತಿಗಳನ್ನ ಕೊಂಡ್ಕೊಂಡು ಹಣವನ್ನು ಕೊಟ್ಟರೆ ಅದೆಲ್ಲ ಔಟ್ಫ್ಲೋ ಆಗುತ್ತೆ. ಅಥವಾ ಎನಿ ರಿಡಂಪ್ಷನ್ ಆಫ್ ಡಿಬೆಂಚರ್ಸ್ or repayment of debentures, repayment of preference shares, these are comes under outflow. And one or two more items like I would like to add these outflow cash. ಈ ಔಟ್ಫ್ಲೋ ಕ್ಯಾಶ್ ಇನ್ನೂ ಹೇಳೋದಾದ್ರೆ ಮರುಪಾವತಿ ಮಾಡ್ತಕ್ಕಂಥ ಶೇರ್ಸ್, ಮರುಪಾವತಿ ಮಾಡ್ತಕ್ಕಂಥ ಸಾಲಪತ್ರಗಳು ಅಥವಾ ಆಸ್ತಿಗಳನ್ನು ಏನಾದರೂ ಕೊಂಡ್ಕೊಂಡಿದ್ರೆ ಅಥವಾ ಸರಕುಗಳನ್ನು ಕೊಂಡ್ಕೊಂಡ್ರೆ ಅದು ಹಣವನ್ನು ಏನಾದರೂ ಕ್ಯಾಶ್ ರೂಪದಲ್ಲಿ ಕೊಂಡ್ಕೊಂಡಿದ್ರೆ ಅದನ್ನು ಔಟ್ಫ್ಲೋ. ಜೊತೆಗೆ ಪೇಮೆಂಟ್ ಆಫ್ ಟ್ಯಾಕ್ಸ್, ಪೇಮೆಂಟ್ ಆಫ್ ಡಿವಿಡೆಂಡ್ ಏನಾದರೂ ಮಾಡಿದ್ರೆ ಅದು ನಾವು ಔಟ್ಫ್ಲೋ ಆಫ್ ಕ್ಯಾಶ್ ಅಂತ ಹೇಳ್ತೀವಿ. ಇದ್ರ ಬಗ್ಗೆ ಯಾಕೆ ಇಷ್ಟು ತಿಳ್ಕೊಬೇಕಂದ್ರೆ ಇದನ್ನು ತಿಳ್ಕೊಂಡ್ರೆ ಮಾತ್ರ ನಾವು ಫಂಡ್ ಫ್ಲೋ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ನಾಗ ಸೋರ್ಸಸ್ ಆಫ್ ಕ್ಯಾಶ್, ಅಪ್ಲಿಕೇಶನ್ ಆಫ್ ಕ್ಯಾಶ್ ಅಂತ ಮಾಡ್ತೀವಿ, ಅಪ್ಲಿಕೇಶನ್ ಆಫ್ ಫಂಡ್ಸ್ ಅಂತ ಅಲ್ಲಿ ಹಾಕ್ಲಿಕ್ಕೆ ನಮ್ಗೆ ಯೂಸ್ ಆಗುತ್ತೆ. ಇನ್ಫ್ಲೋ ಆಫ್ ಕ್ಯಾಶ್ ಅಂದ್ರೆ ಏನು? ಇಶ್ಯೂ ಆಫ್ ಶೇರ್ಸ್, ಇಶ್ಯೂ ಆಫ್ ಡಿಬೆಂಚರ್ಸ್, ಸೇಲ್ ಆಫ್ ಅಸೆಟ್ಸ್, ಇವೆಲ್ಲ ಸೇಲ್ ಆಫ್ ಗೂಡ್ಸ್ ಇರ್ಬೋದು, ಇವೆಲ್ಲ ಇನ್ಫ್ಲೋ ಆಫ್ ಕ್ಯಾಶ್ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ಜೊತೆಗೆ ಕ್ಯಾಶ್ ಸೇಲ್ಸ್ ಅಂದ್ರೆ ಏನಂದ್ರೆ ಅಥವಾ ಎನಿ ಇನ್ಕಮ್ಸ್ ರಿಸೀವ್ಡ್ ಇದ್ರೆ ಅವೆಲ್ಲ ಯೂಶಲಿ ಅದು ಸಾಮಾನ್ಯವಾಗಿ ನಮಗೆ ಇನ್ಫ್ಲೋ ಅಂತ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. ದಿಸ್ ಈಸ್ ದ ಸ್ಟೇಟ್ಮೆಂಟ್, ಮೀನಿಂಗ್ ಆಫ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್. ಹೌ ಡು ಯು ಡಿಫೈನ್ ಆರ್ I would like to add one more of cash flow statement. Meaning of cash flow statement. Look at this.
A cash flow statement summarizes the causes of changes in cash position of a business enterprises between dates of two balance sheets. Example 2019-2020 balance sheet, 2 years balance sheet. If a business enterprise is having 2-year balance sheet, ಅಂದ್ರೆ ಈ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅನ್ನೋದು ಓವರ್ ಆಲ್ ಎಷ್ಟು ಕ್ಯಾಶ್ ಒಳಗಡೆ ಬಂತು, ಎಷ್ಟು ಕ್ಯಾಶ್ ಬಿಸ್ನೆಸ್ ಇಂದ ಹೊರಗಡೆ ಹೋಯ್ತು ಅನ್ನೋದ್ರ ಬಗ್ಗೆ ಹೇಳ್ತಕ್ಕಂಥದ್ದು ಜೊತೆಗೆ 2 ಬ್ಯಾಲೆನ್ಸ್ ಶೀಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ಯಾಶ್ ಪೊಸಿಷನ್ ಅನ್ನ ಸಮ್ಮರಿ ರೂಪದಲ್ಲಿ ಹೇಳ್ತಕ್ಕಂಥ, ಸಾರಾಂಶ ರೂಪದಲ್ಲಿ ಹೇಳ್ತಕ್ಕಂಥ ಕ್ಯಾಶ್ ಪೊಸಿಷನ್ ನಗದು ರೂಪದಲ್ಲಿ ಎಷ್ಟು ಬದಲಾವಣೆ ಆಗಿದೆ, ಯಾವುದರಿಂದ ಒಂದು ವ್ಯಾಪಾರ ಸಂಸ್ಥೆಯಲ್ಲಿ ಏನಾದರೂ 2 ಬ್ಯಾಲೆನ್ಸ್ ಶೀಟ್ ಅನ್ನ ಅಂದ್ರೆ 2 ಅಡಾವೆ ಪತ್ರಿಕೆಯಲ್ಲಿ ಇರ್ತಕ್ಕಂಥ ಕರೆಂಟ್ ಅಸೆಟ್ಸ್ ಅಥವಾ ಕರೆಂಟ್ ಲಯಬಿಲಿಟೀಸ್ ಅಥವಾ ನಾನ್ ಕರೆಂಟ್ ಅಸೆಟ್ಸ್ ಅಥವಾ ನಾನ್ ಕರೆಂಟ್ ಲಯಬಿಲಿಟೀಸ್ ಅಲ್ಲಿ ಏನಾದರೂ ವ್ಯತ್ಯಾಸ ಆದರೆ ವರ್ಷದ ಮಧ್ಯದಲ್ಲಿ, ಅಥವಾ ಇಫ್ ದ ಬಿಸ್ನೆಸ್ ಎಂಟರ್ಪ್ರೈಸಸ್ ಆರ್ ಎ ಕಂಪನಿ ಪರ್ಚೇಸ್ ಎನಿ assets during the year or any assets sold during the year or any goods purchased by a cash during the year or any goods sold to customers during the year, if any changes made by business enterprises during the year in the form of cash, the whole picture shows that the statement shows that cash flow. ಅಂದ್ರೆ ವರ್ಷದಲ್ಲಿ 2 ವರ್ಷಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಡಾವೆ ಪತ್ರಿಕೆಯಲ್ಲಿ ಇರ್ತಕ್ಕಂಥ ಚರ ಸ್ಥಿರ ಆಸ್ತಿಗಳು ಮತ್ತೆ ಹೊಣೆಗಾರಿಕೆಗಳೇನಾದ್ರೂ ಬದಲಾವಣೆ ಆದರೆ, ಅಥವಾ ಸರಕುಗಳನ್ನ ಕೊಂಡ್ಕೊಳ್ಳೋದಾಗ್ಲಿ ಮಾರಾಟ ಮಾಡೋದ್ರಲ್ಲಿ ವರ್ಷದ ಮಧ್ಯದಲ್ಲಿ ಏನಾದರೂ ಆದರೆ, ಅಥವಾ ಹಣದಲ್ಲಿ ಅಂದ್ರೆ ನಗದು ರೂಪದಲ್ಲಿ ಇರ್ತಕ್ಕಂಥ ಹಣ ಅಥವಾ ಕ್ಯಾಶ್ ಅಂತ ಏನ್ ಹೇಳ್ತೀವಿ, ದ್ರವ್ಯತಾರ ರೂಪದಲ್ಲಿರ್ತಕ್ಕಂಥ ಅಲ್ಪಾವಧಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದು ಪೇಮೆಂಟ್ಸ್ ಪಾವತಿಗಳನ್ನ ಮಾಡ್ಲಿಕ್ಕೆ ಏನು ಕ್ಯಾಶ್ ಯೂಸ್ ಮಾಡ್ತೀವಿ, ಆ ಕ್ಯಾಶಿನಲ್ಲಿ ಏನಾದರೂ ಬದಲಾವಣೆ ಆದರೆ ಆ ಬದಲಾವಣೆ ಯಾತಕ್ಕೋಸ್ಕರ ಆಯ್ತು, ಅಸೆಟ್ಸ್ ಕೊಂಡ್ಕೊಂಡಿದ್ರಿಂದ ಆಯ್ತಾ, ಅಥವಾ ಲಯಬಿಲಿಟೀಸ್ ಅನ್ನ ಪೇಮೆಂಟ್ ಮಾಡೋದ್ರಿಂದ ಆಯ್ತಾ, ಸರಕುಗಳನ್ನ ಕೊಂಡ್ಕೊಂಡಿದ್ರಿಂದ ಆಯ್ತಾ, ಸರಕುಗಳನ್ನ ಮಾರಾಟ ಮಾಡೋದ್ರಿಂದ ಆಯ್ತಾ ಅನ್ನೋದನ್ನ ಕ್ಯಾಶಿನಲ್ಲಿ ಬದಲಾವಣೆ ಹೇಳ್ತಕ್ಕಂಥ ಒಂದು ಅಂಶ ಕ್ರಿಯೆ ಏನು ತೋರಿಸೋದು ಅದು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್. ನೆಕ್ಸ್ಟ್, ಹೌ ಡು ಯು ಡಿಫೈನ್? ಮೀನಿಂಗ್ ಇಸ್ ಓವರ್. ಡೆಫಿನಿಷನ್: ICWA, Institute of Cost Work Accountants of India. Nowadays it becomes ICWA ಈಗ ಏನಾಗಿದೆ ಅಂದ್ರೆ ICAI, Institute of Cost Accountant of India ಆಗಿದೆ. ಸೊ ಅವರ ಒಂದು ಡೆಫಿನಿಷನ್ ಏನು ಹೇಳ್ತಾರೆ ಅಂದ್ರೆ a statement setting out the flow of cash, fluctuation, movement of cash into the business or any business enterprise under the distinct heads of sources like cash sales, issue of shares, issue of debentures, sale of assets, sources of funds. Like sources means either funds, either application. Sources or either sources or application. Sources of funds, application of funds. Which are sources of funds? Look at this. These are the sources of funds: cash sales, issue of shares, sale of assets and investment. These are sources of funds. Here, purchase of assets and investment, payment of tax, repayment of shares and debentures. These are application of funds. ಅಂದ್ರೆ ಯಾವುದು ಕ್ಯಾಶ್ ಹೊರಗಡೆ ಹೋಗುತ್ತೋ ಅವೆಲ್ಲ ಅಪ್ಲಿಕೇಶನ್ ಆಫ್ ಫಂಡ್ಸ್. ಯಾವುದು ಬಿಸ್ನೆಸ್ ಎಂಟರ್ಪ್ರೈಸ್ ಕ್ಯಾಶ್ ಬರುತ್ತೋ ಅದು ಸೋರ್ಸಸ್ ಆಫ್ ಫಂಡ್ಸ್. ಹಿಯರ್ under the distinct heads of source of funds and their utilization of determine the requirements like any payment made by the business enterprises or any taxes or any non-operating or operating expenses paid by business enterprises with the help of sources of funds. ಅಂದ್ರೆ ಸೋರ್ಸ್ ಆಫ್ ಫಂಡ್ಸ್ ಇಂದ ಏನಾದರೂ ಹಣ ಉಳಿದಿದ್ರೆ ಕೆಲವೊಂದು ಅದನ್ನ ಯುಟಿಲೈಸೇಷನ್ ಮಾಡೋದು ಏನಾದರೂ ಇದ್ರೆ, ಅಂದ್ರೆ ಯುಟಿಲೈಸೇಷನ್ ಅಂದ್ರೆ ಹಣವನ್ನು ಉಪಯೋಗಿಸಿದಂತ ಬಂದಿರತಕ್ಕಂಥ ಸೋರ್ಸಸ್ ಏನಿದೆ ಆ ಮೂಲ, ಅಂದ್ರೆ ಕ್ಯಾಶ್ ಸೇಲ್ಸ್ ಇರಬಹುದು, ಇಶ್ಯೂ ಆಫ್ ಶೇರ್ಸ್ ಇರಬಹುದು, ಅಥವಾ ಸೇಲ್ ಆಫ್ ಅಸೆಟ್ಸ್ ಇರಬಹುದು, ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ ಇರಬಹುದು. ಇದರಿಂದ ಬಂದಿರತಕ್ಕಂಥ ಆದಾಯವನ್ನ ಅದನ್ನ ಸಮರ್ಪಕವಾಗಿ ಉಪಯೋಗಿಸಿದಾರಾ, ಸ್ಯಾಲರಿ ಕೊಡ್ಲಿಕ್ಕೆ ಆದ್ರಿರ್ಬೋದು, ಆಡಿಟ್ ಫೀಸ್ ಕೊಡ್ಲಿಕ್ಕೆ ಆದ್ರಿರ್ಬೋದು, ಆಪರೇಟಿಂಗ್ ಎಕ್ಸ್ಪೆನ್ಸ್ಗೆ ಏನಾದರೂ ಇನ್ಕರ್ಡ್ ಮಾಡಿದಾರಾ, ಅಥವಾ ಬಂದಿರತಕ್ಕಂಥ ಹಣವನ್ನ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಆಸ್ತಿಗಳನ್ನ ಅಂದ್ರೆ ಸಂಸ್ಥೆಗೆ ಬೇಕಾಗಿರ್ತಕ್ಕಂಥ ಆಸ್ತಿಗಳನ್ನ ಕೊಂಡ್ಕೊಂಡಿದ್ದಾರಾ, ಸರಕುಗಳನ್ನ ಕೊಂಡ್ಕೊಂಡಿದ್ದಾರಾ, ಅದನ್ನ ಉಪಯೋಗಿಸಿದಾರ ಅನ್ನೋದ್ರ ಬಗ್ಗೆ ಹೇಳ್ತಕ್ಕಂಥದ್ದು
total cash flow statement. Requirements of the cash during the given period and to prepare for its adequate provisions. Like any provisions made by provisions, if the business enterprise had any provisions like provision for taxation, provision for doubtful debts, or any provision for depreciations like that, or any additional payments or during the year like interim ORR, final or proposed dividend made by business, or if the company purchases any share from another company, PC, in the form of purchase consideration, this point should be considered. ಅಂದ್ರೆ ವರ್ಷದ ಮಧ್ಯದಲ್ಲಿ ಪರ್ಚೇಸ್ ಕನ್ಸಿಡರೇಷನ್ ಬೇರೊಂದು ಕಂಪನಿಯ ಶೇರ್ಗಳನ್ನು ಕೊಂಡ್ಕೊಂಡ್ರೆ ಅದಕ್ಕೆ ಪರ್ಚೇಸ್ ಅಂದ್ರೆ ಕೊಂಡುಕೊಳ್ತಕ್ಕಂಥ ಬೆಲೆ ಅಂತ, ಅಂದ್ರೆ ನಾವು PC ಪರ್ಚೇಸ್ ಕನ್ಸಿಡರೇಷನ್ ಬಿಕಾಮ್ ಸೆಕೆಂಡ್ ಸೆಮಿಸ್ಟರ್ ಲರ್ನ್ ಮಾಡಿದ್ದೀವಿ. ಬಿಕಾಮ್ ಥರ್ಡ್ ಸೆಮಿಸ್ಟರ್ ಕೂಡ ಪರ್ಚೇಸ್ ಕನ್ಸಿಡರೇಷನ್ ಅಂತ ನೆಟ್ ಅಸೆಟ್ ಮತ್ತು ನೆಟ್ ಪೇಮೆಂಟ್ ಬೆಲೆ ಕೂಡ ಮಾಡಿದ್ದೀವಿ. ಸೊ ಆ ಥರದ್ದು ಏನಾದರೂ ಅಮೌಂಟ್ಸ್ ಪೇಮೆಂಟ್ ಮಾಡೋದಿತ್ತು ಅಂದರೆ, ಅಥವಾ ವರ್ಷದ ಮಧ್ಯದಲ್ಲಿ ಅಥವಾ ವರ್ಷದ ಕೊನೆ ದಿವಸದಲ್ಲಿ ಪೇಮೆಂಟ್ ಆಫ್ ಟ್ಯಾಕ್ಸ್ ಅಥವಾ ಪ್ರಪೋಸಲ್ ಡಿವಿಡೆಂಡ್ ಅಥವಾ ಡಿವಿಡೆಂಡ್ಸ್ ಅನ್ನು ಏನಾದರೂ ಮಾಡಿದ್ರೆ, ಅಥವಾ ಫೈನಲ್ ಡಿವಿಡೆಂಡ್ ಅಥವಾ ಅಂತ ಹೇಳ್ತೀವಿ, ಅಥವಾ ಟ್ಯಾಕ್ಸಸ್ ಇನ್ಕಮ್ ಟ್ಯಾಕ್ಸಸ್ ಏನಾದರೂ ಮಾಡೋದಿತ್ತು ಅಂದರೆ, ಅಥವಾ ಪ್ರಾವಿಷನ್ಸ್ ಏನಾದರೂ ಇದ್ದರೆ, ಸೊ ಅದನ್ನೆಲ್ಲ ಯುಟಿಲೈಸ್ ಮಾಡಿ ಪೇಮೆಂಟ್ ಕೊಡೋದ್ರೆ ಅದನ್ನು ಬರ್ತಕ್ಕಂಥ ಸೋರ್ಸ್ನೆಲ್ಲ ಎಫೆಕ್ಟಿವ್ ಆಗಿ ಯುಟಿಲೈಸ್ ಮಾಡಿ ಹಣವನ್ನು, ಇನ್ನುಳಿದಿರ್ತಕ್ಕಂಥ ಹಣವನ್ನು ಕೆಫ್ಟ್ ಫಾರ್ ಅಸೈಡ್ ಫಾರ್ ಫ್ಯೂಚರ್ ಪರ್ಪಸ್, ಇದ್ರ ಬಗ್ಗೆ ಮಾಹಿತಿ ನೀಡ್ತಕ್ಕಂಥದ್ದು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್. Next, one more definition according to the Kohn and Jain defines cash flow statements are statements of changes in financial position. Here financial position, how do you ascertain financial position? With the help of balance sheet of 2 years or 2 year here balance sheet or 2 dates balance sheet or 1 year financial assets and liabilities which is contains balance sheet. ಅಂದರೆ ಫೈನಾನ್ಷಿಯಲ್ ಪೊಸಿಷನ್ ಅಂದರೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ಸ್ ಅನ್ನವು ಈ ಸ್ಟೇಟ್ಮೆಂಟು ಯಾವುದನ್ನು ತೋರಿಸ್ತವೆ? ಫೈನಾನ್ಷಿಯಲ್ ಪೊಸಿಷನ್ ಅನ್ನ. ಅಂದರೆ ಯಾವುದ್ರ ಬೇಸಿಸ್ ಮೇಲೆ? ಫಂಡ್ಸ್ ಅಂದ್ಕೊಳ್ಳಿ 2 ಟೈಪ್ಸ್ ಬರ್ತದೆ. ಒಂದು ಸೋರ್ಸಸ್ ಆಫ್ ಫಂಡ್ಸ್, ಅಪ್ಲಿಕೇಶನ್ ಆಫ್ ಫಂಡ್ಸ್. ಸೋರ್ಸಸ್ ಅಂದರೆ ಬರ್ತಕ್ಕಂಥದ್ದು, ಅಪ್ಲಿಕೇಶನ್ ಅಂದರೆ ಹೋಗ್ತಕ್ಕಂಥದ್ದು. ಬರ್ತಕ್ಕಂಥ ಫಂಡ್ಸ್ ನಿಧಿಗಳೇನಿದೆ, ಹೋಗ್ತಕ್ಕಂಥ ನಿಧಿಗಳೇನಿದೆ ಅವನ್ನ ಎಫೆಕ್ಟಿವ್ ಆಗಿ ಯುಟಿಲೈಸ್ ಮಾಡಿ ಅದರ ಆಧಾರದ ಮೇಲೆ ಫೈನಾನ್ಷಿಯಲ್ ಪೊಸಿಷನ್ ಅನ್ನ ಕಂಡುಹಿಡಿತಕ್ಕಂಥದ್ದು. ನಾವು ಅಕಾರ್ಡಿಂಗ್ ಟು ದ financial accounting or corporate accounting, financial position can be ascertained with the help of balance sheet. Here financial position will be find with the help of cash flow statement or fund flow statement. So ಇಲ್ಲಿ financial position balance sheet ಮೂಲಕ ನಾವು ತೆಗಿತೀವಿ. ಜೊತೆಗೆ defined as on the basis of funds defined as cash or cash equivalent. Here cash equivalent means what do you mean by cash equivalent? Cash equivalent are the actual cash which are used for the short-term obligations. These are the most liquid short-term assets. The cash equivalents are cash balance, bank balance, demand deposits. These are the cash equivalents. This is ಅಂದ್ರೆ cash equivalents ಅಂದ್ರೆ ಏನು? ಇದು ಹೊಸ ಅಕಾರ್ಡಿಂಗ್ ಟು ದ ಕಂಪನೀಸ್ ಆಕ್ಟ್ 2013 ರಿವೈಸ್ ಶೆಡ್ಯೂಲ್ 3 ಏನು ಮಾಡಿದ್ದಾರೆ, ಆ ರಿವೈಸ್ ಶೆಡ್ಯೂಲ್ 3 ಪ್ರಕಾರ ಕೆಲವೊಂದು ಕ್ಯಾಶ್ ಅನ್ನ ಒಂದು ಹೊಸ ಹೆಸರನ್ನ ಕೊಟ್ಟರು, ಕ್ಯಾಶ್ ಈಕ್ವಲೆಂಟ್ ಅಂತ ಹೇಳಿ. ಸೊ ಹಾಗೆ ಕ್ಯಾಶ್ ಈಕ್ವಲೆಂಟ್ಸ್ ಅಂತ ಹೇಳಿದ್ಕೊಳ್ಳೆ ಇದು ಅಲ್ಪಾವಧಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದು ಪಾವತಿಗಳನ್ನು ಮಾಡಲಿಕ್ಕೆ ಹೆಚ್ಚಾಗಿ ಯೂಸ್ ಮಾಡ್ತಕ್ಕಂಥ ಮೋಸ್ಟ್ ಲಿಕ್ವಿಡ್ ಅಸೆಟ್ಸ್, ದ್ರವ್ಯತಾ ರೂಪದಲ್ಲಿರ್ತಕ್ಕಂಥ ಹಣ. ಸೊ ಈ ಕ್ಯಾಶ್ ಈಕ್ವಲೆಂಟ್ ಅಲ್ಲಿ ಬರೋದು ಕ್ಯಾಶ್ ಬ್ಯಾಲೆನ್ಸು, ಬ್ಯಾಂಕ್ ಬ್ಯಾಲೆನ್ಸು, ಡಿಮ್ಯಾಂಡ್ ಡೆಪಾಸಿಟ್ಸ್ ಏನಾದರೂ ಇದ್ರೆ, ಸೊ ಶಾರ್ಟ್ ಟರ್ಮ್ ಸರ್ಟಿಫಿಕೇಟ್ಸ್ ಇನ್ ಕ್ಯಾಶ್ ಅಂತ ಏನಾದರೂ ಇದ್ರೆ ಅವೆಲ್ಲ ಕ್ಯಾಶ್ ಅಂಡ್ ಕ್ಯಾಶ್ ಈಕ್ವಲೆಂಟ್ಸ್ ಅಲ್ಲಿ ಬರ್ತದೆ. ಸೊ ಇದಾದ ನಂತರ ವಾಟ್ ಆರ್ ದ ಆಬ್ಜೆಕ್ಟಿವ್ಸ್ ಅಂಡ್ ಅಡ್ವಾಂಟೇಜಸ್ ಆಫ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್? ಅಂದರೆ ಒಂದು ವ್ಯಾಪಾರ ಸಂಸ್ಥೆಗೆ ಅಥವಾ ಬಿಸಿನೆಸ್ ಎಂಟರ್ಪ್ರೈಸ್ಗೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಎದಕ್ಕೋಸ್ಕರ ಬೇಕಾಗುತ್ತೆ? ವಾಟ್ ಆರ್ ದ ಆಬ್ಜೆಕ್ಟಿವ್ಸ್ ಆರ್ ಇನ್ ಅಡ್ವಾಂಟೇಜಸ್ ಆಫ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್? ಫಸ್ಟ್ ಒನ್ ಅಂದರೆ ಇದರಿಂದ ಉದ್ದೇಶ ಆದ್ರೆ ಏನು, ಅನುಕೂಲತೆಗಳು ಎರಡು ಸೇಮ್ ಇದೆ ಪಾಯಿಂಟ್ಸು. ಸೊ ಫಸ್ಟ್ ಒನ್ ಇಟ್ ಪ್ಲಾನ್ ಫಾರ್ ಆಪ್ಟಿಮಮ್ ಯುಟಿಲೈಸೇಷನ್ ಆಫ್ ಫಂಡ್ಸ್. ಆಸ್ ಐ ಸೆಡ್ ಬಿಫೋರ್, ನಾನು ಹಿಂದೆ ಹೇಳಿದಾಗೆ ಫಂಡ್ಸ್ ಅನ್ನ ಎಫೆಕ್ಟಿವ್ ಆಗಿ ಯುಟಿಲೈಸ್ ಮಾಡೋದಕ್ಕೋಸ್ಕರ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಬೇಕಾಗುತ್ತೆ. ಜೊತೆಗೆ ಈ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಸಮರ್ಪಕವಾಗಿರ್ತಕ್ಕಂಥ ಹಣದ ನಿಧಿಗಳನ್ನು, ಹಣಕಾಸಿನ ಸಂಪನ್ಮೂಲಗಳನ್ನು ಸಮರ್ಪಕವಾಗಿ ಉಪಯೋಗಿಸೋದಕ್ಕೋಸ್ಕರ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಬೇಕು. ಸೆಕೆಂಡ್ ಒನ್, ಇಟ್ ಟು ಅವಾಯ್ಡ್ ದ ಸಿಚುವೇಶನ್ಸ್ ಆಫ್ ಲೀಡಿಂಗ್ ಟು ಐಡ್ಲ್ ಕ್ಯಾಶ್ or surplus. Unnecessary idle cash or surplus cash should be reduced. To avoid the situation, ಅಂದರೆ ಅನಾವಶ್ಯಕವಾಗಿರ್ತಕ್ಕ ಕ್ಯಾಶ್ ಹಾಗೆ ಕೊಳಿಲಿಕ್ಕೆ ಬಿಡಬಾರ್ದು, ಅದನ್ನು ಸಮರ್ಪಕವಾಗಿ ಯುಟಿಲೈಸ್ ಮಾಡಲಿಕ್ಕೆ, ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ
ಇರ್ತಕ್ಕಂಥ ಹಣವನ್ನು ನಗದು ಹಣವನ್ನು ಸಮರ್ಪಕವಾಗಿರ್ತಕ್ಕಂಥ ನಿಧಿಗಳನ್ನು ಉಪಯೋಗಿಸಿಕೊಂಡು ಸರಕುಗಳನ್ನು ಕೊಂಡ್ಕೊಳ್ಳೋದಾಗಲಿ ಅಥವಾ ಪಾವತಿಗಳೇನಾದರೂ ಮಾಡೋದಿದ್ರೆ ಸ್ಯಾಲ್ರಿ ಕೊಡೋದಿರ್ಬೋದು ಅಥವಾ ಆಪರೇಟಿಂಗ್ ಎಕ್ಸ್ಪೆನ್ಸ್ ಇನ್ಶೂರೆನ್ಸ್ ಪೇಮೆಂಟ್ ಮಾಡೋದಿರ್ಬೋದು ಟೆಲಿಫೋನ್ ಚಾರ್ಜಸ್ ಪೇಮೆಂಟ್ ಮಾಡೋದೇನಾದರೂ ಇದ್ದರೆ ಅಥವಾ ಅಡ್ಮಿನಿಸ್ಟ್ರೇಷನ್ ಕಾಸ್ಟನ್ನು ಇನ್ಕರ್ ಮಾಡಲಿಕ್ಕೆ ಅದನ್ನು ಎಫೆಕ್ಟಿವ್ ಆಗಿ ಯೂಸ್ ಮಾಡಬೇಕು. ಅದನ್ನು ಹಾಗೆ ಉಳಿಸಿ ಸರ್ಪ್ಲಸ್ ಆಗಿ ಬಿಡೋದಲ್ಲ. ಸೊ ಅದಕ್ಕೋಸ್ಕರ ನಿಮಗೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಬೇಕು. ನೆಕ್ಸ್ಟ್, ಇಟ್ ಎನ್ಶೂರ್ಸ್ ಟೈಮ್ಲಿ ಪೇಮೆಂಟ್ ಆಫ್ ಡಿವಿಡೆಂಡ್ ಅಂಡ್ ಟ್ಯಾಕ್ಸ್ ಎವರಿ ಇಯರ್ ಆರ್ every end of the every company or every business enterprises has to pay dividend and tax at the end of the year. So for the purpose of paying the taxes or dividend respective parties, like any dividend andre dividend anna kodlike, if the dividend is paying towards the shareholders, the taxes are paying towards the government. The timely payment, to ensure the timely payment of dividend and taxes, ಅಂದರೆ ಸಮಯಕ್ಕನುಗುಣವಾಗಿ ವರ್ಷಕ್ಕೆ ಒಂದು ಸಾರಿ ಅಥವಾ ವರ್ಷಕ್ಕೆ ಕೊನೆಯ ದಿವಸದಂದು ಅಥವಾ ವರ್ಷದ ಕೊನೆಯ ದಿವಸದಂದು ಕಂಪಲ್ಸರಿ ಒಂದು ಕಂಪನಿಗಳು ಅಥವಾ ಸಂಸ್ಥೆಗಳು ಈ ಡಿವಿಡೆಂಡ್ ಅಂದರೆ ಲಾಭಾಂಶವನ್ನು ಷೇರುದಾರರಿಗೆ ಕೊಡೋದಾಗಲಿ ಅಥವಾ ಸರ್ಕಾರಕ್ಕೆ ತೆರಿಗೆ ಟ್ಯಾಕ್ಸ್ ಅನ್ನು ಕಟ್ಟೋದಕ್ಕೋಸ್ಕರ ಟೈಮ್ಲಿ ಪೇಮೆಂಟ್ ಮಾಡಲಿಕ್ಕೆ ಈ ಕ್ಯಾಶನ್ನು ಯುಟಿಲೈಸ್ ಮಾಡ್ಕೊಂಡಾರ ಇಲ್ಲ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೋಸ್ಕರ ಆದರೂ ನಮಗೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಬೇಕಾಗುತ್ತೆ. ನೆಕ್ಸ್ಟ್, ಇಟ್ ಕ್ಲಾಸಿಫೈಸ್ cash flows during the period from operating, investing and financing activities. As per AS3 Accounting Standard 3, according to Accounting Standard 3, cash flows activities are classified into three types, three categories: operating activities, investing activities, financing activities. ಅಂದರೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ 3ರ ಪ್ರಕಾರ ಕೆಲವೊಂದು ಕ್ಯಾಶ್ ಫ್ಲೋಸ್ ಅನ್ನು 3 ರೀತಿಯಾಗಿ ವಿಂಗಡಣೆ ಮಾಡಲಾಗಿದೆ. ಕ್ಯಾಶ್ ಫ್ಲೋಸ್ ಆಕ್ಟಿವಿಟೀಸ್ ಆರ್ ದ ಕ್ಲಾಸಿಫೈಸ್ ದ ಕ್ಯಾಶ್ ಫ್ಲೋಸ್ ಆರ್ ಅಕಾರ್ಡಿಂಗ್ ಟು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 3, ಆಪರೇಟಿಂಗ್ ಆಕ್ಟಿವಿಟೀಸ್, ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್, ಫೈನಾನ್ಸಿಂಗ್ ಆಕ್ಟಿವಿಟೀಸ್. ಅಂದರೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ 3ರ ಪ್ರಕಾರ ಕ್ಯಾಶ್ ಫ್ಲೋಸ್ ಅನ್ನು 3 ರೀತಿಯಾಗಿ ವಿಂಗಡಣೆ ಮಾಡಲಾಗಿದೆ. ಒಂದು ಆಪರೇಟಿಂಗ್ ಆಕ್ಟಿವಿಟೀಸ್, ಒಂದು ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್, ಥರ್ಡ್ ಒನ್ ಫೈನಾನ್ಸಿಂಗ್ ಆಕ್ಟಿವಿಟೀಸ್. ಇದ್ರ ಬಗ್ಗೆ ಪೂರ್ಣವಾಗಿ ನಾನು ಮುಂದಿನ ಕ್ಲಾಸಸ್ಸಲ್ಲಿ ಹೇಳ್ತಾ ಹೋಗ್ತೀನಿ. ಆಪರೇಟಿಂಗ್ ಆಕ್ಟಿವಿಟೀಸ್ ಅಂದರೆ ಡೇ ಟು ಡೇ ಎಕ್ಸ್ಪೆನ್ಸಸ್ ಏನಾದರೂ ಇದ್ರೆ ಇನ್ಕರ್ಡ್ ಮಾಡಿದ್ರೆ ಆ ಇನ್ಕರ್ಡ್ ಮಾಡಿರ್ತಕ್ಕಂಥ ಎಕ್ಸ್ಪೆನ್ಸಸ್ ಎಲ್ಲ ಇದ್ರ ಕೆಳಗಡೆ ಆಪರೇಟಿಂಗ್ ಆಕ್ಟಿವಿಟೀಸ್ ಕೆಳಗಡೆ ಬರ್ತದೆ. ದೆನ್ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್ ಅಂದರೆ ಎನಿ ಅಸೆಟ್ಸ್ ಪರ್ಚೇಸ್ಡ್ ಆರ್ ಸೋಲ್ಡ್, ಸೇಲ್ಸ್ ಮಾಡಿದ್ರೆ ಅಥವಾ ಪರ್ಟಿಕ್ಯುಲರ್ ಆಗಿ ಇನ್ವೆಸ್ಟ್ಮೆಂಟ್ಸ್ ಅನ್ನ ಮಾಡಿದ್ರೆ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್ ಅಲ್ಲಿ ಯೂಶುವಲಿ ಹೋಗುತ್ತೆ. ನೆಕ್ಸ್ಟ್, ಫೈನಾನ್ಸಿಂಗ್ ಆಕ್ಟಿವಿಟೀಸ್ ಅಂದ್ರೆ ಏನಾದರೂ ಪೇಮೆಂಟ್ಸ್ ಆಫ್ ಡಿವಿಡೆಂಡ್ಸ್ ಅನ್ನ ಮಾಡಿದ್ರೆ, ಇಶ್ಯೂ ಆಫ್ ಶೇರ್ಸ್ ಏನಾದರೂ ಮಾಡಿದ್ರೆ ಯೂಶುವಲಿ, ಅಥವಾ ಇಶ್ಯೂ ಆಫ್ ಶೇರ್ಸ್ ಇದ್ರ ಬಗ್ಗೆ ನಾನು ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ ನಿಮ್ಗೆ ಬಂದ ಪೂರ್ಣ ಡೀಟೇಲ್ ಆಗಿ ಹೇಳ್ತೀನಿ. ಫೈನಾನ್ಸಿಂಗ್ ಆಕ್ಟಿವಿಟೀಸ್ ಅಂದ್ರೆ ಪೇಮೆಂಟ್ಸ್ ಆಫ್ ಡಿವಿಡೆಂಡ್, ಪೇಮೆಂಟ್ ಆಫ್ ಟ್ಯಾಕ್ಸ್ ಆರ್ ರಿಡಂಪ್ಷನ್ ಆಫ್ ಡಿವೆಂಚರ್ಸ್ ಆರ್ ಇಶ್ಯೂ ಆಫ್ ಶೇರ್ಸ್ ಏನಾದರೂ ಇದ್ರೆ ಆಲ್ಮೋಸ್ಟ್ ಫೈನಾನ್ಸಿಂಗ್ ಆಕ್ಟಿವಿಟೀಸ್ ಅಲ್ಲಿ ಬರ್ತದೆ. ನೆಕ್ಸ್ಟ್, ಇದನ್ನ ಪೂರ್ತಿ ಡೀಟೇಲ್ ಆಗಿ ನಾನು 15 ಮಾರ್ಕ್ಸ್ ಕ್ವಶನ್ ಎಕ್ಸ್ಪ್ಲೇನ್ ಮಾಡೋದಾದ್ರೆ ಡೀಲ್ ಮಾಡ್ತೀನಿ. I will tell you regarding accounting as per AS3. I will tell you in the next coming classes. I will tell you the later regarding 50 marks questions while I am going to solve. Okay. Next, it helps management in taking capital budgeting decisions. Cash flow statement helps indirectly taking any capital budgeting decisions. Like, what do you mean by capital budgeting? Any assets or any amount deposited or investing in capital asset is said to be capital budgeting. ಯಾವುದೇ ಒಂದು ಹಣವನ್ನ ಒಂದು ಸ್ಥಿರ ಆಸ್ತಿಯಲ್ಲಿ ತೊಡಗಿಸಿದ್ರೆ ಅದೇ ಕ್ಯಾಪಿಟಲ್ ಬಡ್ಜೆಟಿಂಗ್. ಇಟ್ ಈಸ್ ಅ ಪ್ರೋಸೆಸ್ ಆಫ್ ಇನ್ವೆಸ್ಟಿಂಗ್ ದ ಅಮೌಂಟ್ ಇನ್ ಕ್ಯಾಪಿಟಲ್ ಔಟ್ಲೇಸ್ ಆರ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ಸ್ ಆರ್ ಕ್ಯಾಪಿಟಲ್ ಅಸೆಟ್ಸ್. It may be long term or it may be short term assets. ಅಂದರೆ ಕ್ಯಾಪಿಟಲ್ ಬಡ್ಜೆಟಿಂಗ್ ಡಿಸಿಷನ್ ತಗೊಳ್ಳಿಕ್ಕೆ ನಮಗೆ ಹೆಲ್ಪ್ ಮಾಡ್ತದೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಜೊತೆಗೆ ಮ್ಯಾನೇಜ್ಮೆಂಟ್ ನಿರ್ವಹಣೆಗೆ. ಸೊ ಕ್ಯಾಪಿಟಲ್ ಬಡ್ಜೆಟಿಂಗ್ ವರ್ಡ್ ಅನ್ನ ನೀವು ಬಿಕಾಮ್ 6th ಸೆಮಿಸ್ಟರ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ ಅಲ್ಲಿ ಲರ್ನ್ ಮಾಡಿರ್ತೀವಿ. ನೆಕ್ಸ್ಟ್, ಇಟ್ ಇವ್ಯಾಲ್ಯುಯೇಟ್ಸ್ ದ ಎಬಿಲಿಟಿ ಆಫ್ ದ ಫರ್ಮ್ ಟು ಮೀಟ್ ಅಪ್ಲಿಕೇಶನ್ಸ್ ಲೈಕ್ ರಿಪೇಮೆಂಟ್ ಆಫ್ ಲೋನ್, ಟ್ಯಾಕ್ಸ್ ಆರ್ ಡಿವಿಡೆಂಡ್ಸ್. ಮೈ ಡಿಯರ್ ಫ್ರೆಂಡ್ಸ್, ಇಟ್ಸ್ ಇವ್ಯಾಲ್ಯುಯೇಟ್ ದ ಎಬಿಲಿಟಿ ಆಫ್ ದ ಫರ್ಮ್. ಅಂದರೆ ಒಂದು ಸಂಸ್ಥೆಯ ಮೌಲ್ಯ ಏನಿದೆ ಮೌಲ್ಯಮಾಪನವನ್ನು ಮಾಡ್ತದೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟು. ಯಾವುದ್ರ ಬಗ್ಗೆ? ಟು ಮೀಟ್ ಅಂದರೆ ಕೆಲವೊಂದು ಆಬ್ಲಿಗೇಷನ್ಸ್, ಕೆಲವೊಂದು ನಿವೇದನೆಗಳೇನಿರ್ತೋ ಅಥವಾ ಕೊಡಬೇಕಾಗಿರ್ತಕ್ಕಂಥ ಖರ್ಚುಗಳಿರ್ಬೋದು, ಆ ಕೊಡಬೇಕಾಗಿರ್ತಕ್ಕಂಥ ಖರ್ಚುಗಳು ಅಥವಾ ದೀರ್ಘಾವಧಿ ಅಥವಾ ಅಲ್ಪಾವಧಿ ಖರ್ಚುಗಳು ಏನಾದರೂ ಇದ್ದರೆ ಅದಕ್ಕೆ ಕೊಡತಕ್ಕಂಥ ಏನಾದರೂ
ಅಮೌಂಟ್ಗಳನ್ನು ಏನಾದರೂ ಇದ್ದರೆ ಅದು ಮೀಟ್ ಮಾಡಲಿಕ್ಕೆ, ಅದನ್ನು ಅಂದರೆ ಅಮೌಂಟನ್ನು ಪೇಡ್ ಮಾಡಲಿಕ್ಕೆ ಇವ್ಯಾಲ್ಯೂಯೇಟ್ ಮಾಡ್ತದೆ. ಅಂದರೆ ಸಾಮರ್ಥ್ಯ, ಒಂದು ಕಂಪನಿ ಅಥವಾ ಬಿಸ್ನೆಸ್ ಎಂಟರ್ಪ್ರೈಸ್ ಸಾಮರ್ಥ್ಯವನ್ನು ಮೌಲ್ಯಮಾಪನ ಮಾಡುವಲ್ಲಿ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಹೆಲ್ಪ್ ಮಾಡುತ್ತೆ. ಎಕ್ಸಾಂಪಲ್ ಯಾವ ಥರದ ಮೌಲ್ಯಮಾಪನ ಮಾಡುವಲ್ಲಿ ಅಂದರೆ ಏನಾದರೂ ರೀಪೇಮೆಂಟ್ ಆಫ್ ಲೋನ್ ಅಥವಾ ರೀಪೇಮೆಂಟ್ ಆಫ್ ಡಿಬೆಂಚರ್ಸ್ ಅಥವಾ ಪೇಮೆಂಟ್ ಆಫ್ ಡಿವಿಡೆಂಡ್ ಅನ್ನು ಪಾವತಿ ಮಾಡುವಲ್ಲಿ ವರ್ಷದ ಕೊನೆ ದಿವಸದಂದು ಬಿಸ್ನೆಸ್ ಎಂಟರ್ಪ್ರೈಸಸ್ಸು ಇಷ್ಟೆಲ್ಲ ಪೇಮೆಂಟ್ಸನ್ನು ಮಾಡ್ತಾ ಇದ್ದೇನೆ ಅದನ್ನು ಇವ್ಯಾಲ್ಯೂಯೇಟ್ ಮಾಡುವಲ್ಲಿ ತನ್ನದಾಗಿರ್ತಕ್ಕಂಥ ಪಾತ್ರ ವಹಿಸ್ತದೆ. ಇದಕ್ಕೋಸ್ಕರ ಅದು ನಮಗೆ ಎಲ್ಲ ಐಟಮ್ಸ್ಗೋಸ್ಕರ ನಮಗೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಬೇಕು. ಸೊ ದಿಸ್ ಈಸ್ ಹೋಲ್ ದ ಥಿಯರಿ ಆಫ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್. ವಿ ವಿಲ್ ಹ್ಯಾವ್ ರೆಸ್ಟ್ ಆಫ್ ದ ಥಿಯರಿ ರಿಗಾರ್ಡಿಂಗ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್. ಇನ್ನೂ ನಮಗೆ ಥಿಯರಿ ಕಾನ್ಸೆಪ್ಟ್ ಹೇಳೋದಿದೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಬಗ್ಗೆ. ಸೊ ಇದಿಷ್ಟು ಇವತ್ತಿನ ಸೆಷನ್ಗೆ ಇಷ್ಟನ್ನು ನಾನು ಹೇಳ್ಬೇಕು ಅಂದ್ಕೊಂಡಿದ್ದೀನಿ. ಅದನ್ನು ಇಷ್ಟನ್ನು ಪ್ರೆಸೆಂಟ್ ಮಾಡಿದ್ದೀನಿ. ಇನ್ನೂ ಉಳಿರ್ತಕ್ಕಂಥದ್ದು ಹೇಳೋದಿದೆ, ಅದು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ. Thank you for your kind attention. Have a good day. Have a progressive time. If you like this presentation, share it to your friends who's yet not to subscribe to YouTube channel. ಯಾರು ಇದುವರೆಗೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅವರಿಗೆ ಈ ವಿಡಿಯೋಸನ್ನು ಕಳಿಸಿ. ಅವ್ರಿಗೆ ಇಷ್ಟ ಆದರೆ ಈ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗ್ಬೋದು. ಅವ್ರ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇಲ್ಲ ಅಂತ ಹೇಳಿ ಬೇರೆ ಕಡೆ ಇದ್ದರೂ ಕೂಡ ಅವರಿಗೆ ಈ ಒಂದು ಸೆಷನ್ ಲಿಂಕನ್ನು ಕಳಿಸಿ ಅವರು ಕೂಡ ವಿಡಿಯೋನ ನೋಡ್ತಾರೆ. ಮತ್ತು ಈ ವಿಡಿಯೋ ಪ್ರೆಸೆಂಟೇಷನ್ ಇಷ್ಟ ಆದರೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.